ವೆಲ್ಕಮ್ ಬ್ಯಾಕ್. ಅಮೆರಿಕ ಎಲೆಕ್ಷನಲ್ಲಿ ಭಾರತೀಯರಾಗಿರುವಂಥ ಕಮಲಾ ಹ್ಯಾರಿಸ್ ಅವರು ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಸೊ ಈಗ ಅವರನ್ನು ಬೆಂಬಲಿಸೋದಕ್ಕೆ ಅಂತೇಳಿ ಇವತ್ತು ಸಂಜೆ DCM DK ಶಿವಕುಮಾರ್ ಅವರು ಅಮೆರಿಕ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಂತೆ. ಅನಿವಾಸಿ ಭಾರತೀಯರ ಮತ ಬ್ಯಾಂಕ್ ಮೇಲೆ ಕಮಲಾ ಹ್ಯಾರಿಸ್ ಅವರ ಕಣ್ಣಿದೆ. ಹಾಗಾಗಿ ಇಲ್ಲಿನ ಕೈ ನಾಯಕರಿಗೆ ಮಣೆ ಹಾಕಿರುವಂಥ ಕಮಲಾ ಹ್ಯಾರಿಸ್ ಅವರು ಇನ್ವೈಟ್ ಮಾಡಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಇವತ್ತು US-ಗೆ DK ಶಿವಕುಮಾರ್ ಅವರು ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವ್ರಿಗೆ ಆಹ್ವಾನವಿದೆ. ನಾರ್ತ್ ಕ್ಯಾರೋಲಿನಾದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಅಮೆರಿಕದಲ್ಲಿ ಕಮಲಾ ಒಬಾಮಾ ಭೇಟಿಯಾಗಲಿರುವಂಥ DK ಶಿವಕುಮಾರ್ ಅವರು 2019 ಚುನಾವಣೆಯಲ್ಲಿ ಟ್ರಂಪನ್ನು ಮೋದಿಯವರು ಬೆಂಬಲಿಸಿದರು. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿಯವರು ಘೋಷಣೆಯನ್ನು ಕೂಡ ಮಾಡಿದರು ಅಮೆರಿಕಾಗೆ ಹೋಗಿ. ಆದರೆ ಈ ಬಾರಿ ಕಮಲಾ ಪರ ನಿಲ್ಲುತ್ತಾ ಕಾಂಗ್ರೆಸ್ ಪಕ್ಷ ಬಹಿರಂಗವಾಗಿಯೇ ಕಮಲಾಗೆ ಬೆಂಬಲವನ್ನು ಕೊಡುತ್ತಾ 2019 ಚುನಾವಣೆಯಲ್ಲಿ ಟ್ರಂಪನ್ನು ಬೆಂಬಲ ಮಾಡಿದ್ದಕ್ಕೆ ಮೋದಿಯವರನ್ನು ವ್ಯಂಗ್ಯವಾಡಿದಂಥ ಸಿದ್ದು ಆ್ಯಂಡ್ ಟೀಮ್ ಕಾಂಗ್ರೆಸ್ ಪಾಳೆಯ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಈಗ ಸಪೋರ್ಟನ್ನು ಬಹಿರಂಗವಾಗಿ ಕೊಡ್ತಾ ಇದೆಯಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 2019ರಲ್ಲಿ ಮೋದಿಯವರು ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಟೀಮ್ ವ್ಯಂಗ್ಯವಾಡಿತ್ತು. ಆದರೆ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವ್ರನ್ನ ಕೂಡ ಕರೆಸ್ಕೊಳ್ತಾ ಇದೆ ಅಮೆರಿಕ. ಖಂಡಿತ ನಾಗೇಂದ್ರ ಬಾಬು, ಸದ್ಯ DCM DK ಶಿವಕುಮಾರ್ ಅವರು ಕೈಗೊಳ್ತಾ ಇರತಕ್ಕಂಥ ಅಮೆರಿಕ ಪ್ರವಾಸವೇ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರನ್ನ ಭೇಟಿ ಮಾಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾದ ಬಳಿಕ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಮೋದಿ ಅವರು ಟ್ರಂಪ್ ಪರವಾಗಿ ಪ್ರಚಾರ ಮಾಡಿದ್ದಕ್ಕೆ ಒಂದಷ್ಟು ಕಾಂಗ್ರೆಸ್ ಟೀಕೆಯನ್ನ ಮಾಡಿತ್ತು. ಈಗ ಬಹಿರಂಗವಾಗಿ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಪರವಾಗಿ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಾ ಇದಾವೆ. ಮತ್ತು ಬಹಿರಂಗವಾಗಿ ಈ ಒಂದು ಪ್ರಚಾರದಲ್ಲಿ DK ಶಿವಕುಮಾರ್ ಅವರು ಅನಿವಾಸಿ ಭಾರತೀಯರ ಜೊತೆ ಒಂದು ಪ್ರಚಾರ ನಡೆಸಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಕಮಲಾ ಹ್ಯಾರಿಸ್ ಅವರಿಗೆ ಸಂಪೂರ್ಣವಾದಂತ ಬೆಂಬಲ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಾಗುತ್ತೆ. ಮತ್ತು ಜೊತೆಗೆ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಮತ್ತು ಅನಿವಾಸಿ ಭಾರತೀಯರಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಕಳೆದ ಬಾರಿ ಇದೇ ಇಬ್ಬದ್ದಿ ನೀತಿಯಿಂದ ಕಾಂಗ್ರೆಸ್ ಮೋದಿ ಅವರನ್ನ ಟೀಕೆ ಮಾಡಿತ್ತು. ಟ್ರಂಪ್ ಅವರಿಗೆ ಯಾಕೆ ಬೆಂಬಲ ಕೊಡಬೇಕಿತ್ತು ಅನ್ನುವಂಥದ್ದನ್ನ ಈಗ ಉಲ್ಟಾ ಆಗಿ ಈಗ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಅವರಿಗೆ ಬೆಂಬಲ ಕೊಡುವ ಮೂಲಕ ಇಲ್ಲಿ ಇಬ್ಬಂದಿ ನೀತಿ ಒಂದಷ್ಟು ಅನುಸರಿಸ್ತಾ ಇದೆ. ಹಾಗಾಗಿ ಬಹಳ ಕುತೂಹಲ ಕೆರಳುತ್ತಾ ಇದೆ. ಇವತ್ತಿನ ಅಮೆರಿಕ ಪ್ರವಾಸ DCM DK ಶಿವಕುಮಾರ್ ಅವರು ಕೈಗೊಳ್ತಿರ್ತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮಗಳು ಕೂಡ ಇನ್ನೂ ವೇಳಾಪಟ್ಟಿಯನ್ನ DCM ಕೊಡ್ತಾ ಇಲ್ಲ. ಆದ್ರೂ ಇವತ್ತು ಸಾಯಂಕಾಲದ ವೇಳೆಗೆ ಅವರ ವೇಳಾಪಟ್ಟಿ ಕೈ ಸೇರಬಹುದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಅಮೆರಿಕ ಎಲೆಕ್ಷನಲ್ಲಿ ಭಾರತೀಯರಾಗಿರುವಂಥ ಕಮಲಾ ಹ್ಯಾರಿಸ್ ಅವರು ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಸೊ ಈಗ ಅವರನ್ನು ಬೆಂಬಲಿಸೋದಕ್ಕೆ ಅಂತೇಳಿ ಇವತ್ತು ಸಂಜೆ DCM DK ಶಿವಕುಮಾರ್ ಅವರು ಅಮೆರಿಕ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಂತೆ. ಅನಿವಾಸಿ ಭಾರತೀಯರ ಮತ ಬ್ಯಾಂಕ್ ಮೇಲೆ ಕಮಲಾ ಹ್ಯಾರಿಸ್ ಅವರ ಕಣ್ಣಿದೆ. ಹಾಗಾಗಿ ಇಲ್ಲಿನ ಕೈ ನಾಯಕರಿಗೆ ಮಣೆ ಹಾಕಿರುವಂಥ ಕಮಲಾ ಹ್ಯಾರಿಸ್ ಅವರು ಇನ್ವೈಟ್ ಮಾಡಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಇವತ್ತು US-ಗೆ DK ಶಿವಕುಮಾರ್ ಅವರು ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವ್ರಿಗೆ ಆಹ್ವಾನವಿದೆ. ನಾರ್ತ್ ಕ್ಯಾರೋಲಿನಾದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಅಮೆರಿಕದಲ್ಲಿ ಕಮಲಾ ಒಬಾಮಾ ಭೇಟಿಯಾಗಲಿರುವಂಥ DK ಶಿವಕುಮಾರ್ ಅವರು 2019 ಚುನಾವಣೆಯಲ್ಲಿ ಟ್ರಂಪನ್ನು ಮೋದಿಯವರು ಬೆಂಬಲಿಸಿದರು. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿಯವರು ಘೋಷಣೆಯನ್ನು ಕೂಡ ಮಾಡಿದರು ಅಮೆರಿಕಾಗೆ ಹೋಗಿ. ಆದರೆ ಈ ಬಾರಿ ಕಮಲಾ ಪರ ನಿಲ್ಲುತ್ತಾ ಕಾಂಗ್ರೆಸ್ ಪಕ್ಷ ಬಹಿರಂಗವಾಗಿಯೇ ಕಮಲಾಗೆ ಬೆಂಬಲವನ್ನು ಕೊಡುತ್ತಾ 2019 ಚುನಾವಣೆಯಲ್ಲಿ ಟ್ರಂಪನ್ನು ಬೆಂಬಲ ಮಾಡಿದ್ದಕ್ಕೆ ಮೋದಿಯವರನ್ನು ವ್ಯಂಗ್ಯವಾಡಿದಂಥ ಸಿದ್ದು ಆ್ಯಂಡ್ ಟೀಮ್ ಕಾಂಗ್ರೆಸ್ ಪಾಳೆಯ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಈಗ ಸಪೋರ್ಟನ್ನು ಬಹಿರಂಗವಾಗಿ ಕೊಡ್ತಾ ಇದೆಯಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 2019ರಲ್ಲಿ ಮೋದಿಯವರು ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಟೀಮ್ ವ್ಯಂಗ್ಯವಾಡಿತ್ತು. ಆದರೆ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದರೆ
ಡಿ ಕೆ ಶಿವಕುಮಾರ್ ಅವ್ರನ್ನ ಕೂಡ ಕರೆಸ್ಕೊಳ್ತಾ ಇದೆ ಅಮೆರಿಕ. ಖಂಡಿತ ನಾಗೇಂದ್ರ ಬಾಬು, ಸದ್ಯ DCM DK ಶಿವಕುಮಾರ್ ಅವರು ಕೈಗೊಳ್ತಾ ಇರತಕ್ಕಂತ ಅಮೆರಿಕ ಪ್ರವಾಸವೇ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರನ್ನ ಭೇಟಿ ಮಾಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾದ ಬಳಿಕ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಮೋದಿ ಅವರು ಟ್ರಂಪ್ ಪರವಾಗಿ ಪ್ರಚಾರ ಮಾಡಿದ್ದಕ್ಕೆ ಒಂದಷ್ಟು ಕಾಂಗ್ರೆಸ್ ಟೀಕೆಯನ್ನ ಮಾಡಿತ್ತು. ಈಗ ಬಹಿರಂಗವಾಗಿ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಪರವಾಗಿ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಾ ಇದಾವೆ. ಮತ್ತು ಬಹಿರಂಗವಾಗಿ ಈ ಒಂದು ಪ್ರಚಾರದಲ್ಲಿ DK ಶಿವಕುಮಾರ್ ಅವರು ಅನಿವಾಸಿ ಭಾರತೀಯರ ಜೊತೆ ಒಂದು ಪ್ರಚಾರ ನಡೆಸಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಕಮಲಾ ಹ್ಯಾರಿಸ್ ಅವರಿಗೆ ಸಂಪೂರ್ಣವಾದಂತ ಬೆಂಬಲ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಾಗುತ್ತೆ. ಮತ್ತು ಜೊತೆಗೆ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಮತ್ತು ಅನಿವಾಸಿ ಭಾರತೀಯರಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಕಳೆದ ಬಾರಿ ಇದೇ ಇಬ್ಬದ್ದಿ ನೀತಿಯಿಂದ ಕಾಂಗ್ರೆಸ್ ಮೋದಿ ಅವರನ್ನ ಟೀಕೆ ಮಾಡಿತ್ತು. ಟ್ರಂಪ್ ಅವರಿಗೆ ಯಾಕೆ ಬೆಂಬಲ ಕೊಡಬೇಕಿತ್ತು ಅನ್ನುವಂಥದ್ದನ್ನ ಈಗ ಉಲ್ಟಾ ಆಗಿ ಈಗ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಅವರಿಗೆ ಬೆಂಬಲ ಕೊಡೋ ಮೂಲಕ ಇಲ್ಲಿ ಇಬ್ಬಂದಿ ನೀತಿ ಒಂದಷ್ಟು ಅನುಸರಿಸ್ತಾ ಇದೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತಿನ ಅಮೆರಿಕ ಪ್ರವಾಸ DCM DK ಶಿವಕುಮಾರ್ ಅವರು ಕೈಗೊಳ್ತಿರ್ತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮಗಳು ಕೂಡ ಇನ್ನೂ ವೇಳಾಪಟ್ಟಿಯನ್ನ DCM ಕೊಡ್ತಾ ಇಲ್ಲ. ಆದ್ರೂ ಇವತ್ತು ಸಾಯಂಕಾಲದ ವೇಳೆಗೆ ಅವರ ವೇಳಾಪಟ್ಟಿ ಕೈ ಸೇರಬಹುದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಅಮೆರಿಕ ಎಲೆಕ್ಷನಲ್ಲಿ ಭಾರತೀಯರಾಗಿರುವಂಥ ಕಮಲಾ ಹ್ಯಾರಿಸ್ ಅವರು ಮತ್ತೊಮ್ಮೆ ಕಣದಲ್ಲಿದ್ದಾರೆ. ಸೊ ಈಗ ಅವರನ್ನು ಬೆಂಬಲಿಸೋದಕ್ಕೆ ಅಂತೇಳಿ ಇವತ್ತು ಸಂಜೆ DCM DK ಶಿವಕುಮಾರ್ ಅವರು ಅಮೆರಿಕ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರಂತೆ. ಅನಿವಾಸಿ ಭಾರತೀಯರ ಮತ ಬ್ಯಾಂಕ್ ಮೇಲೆ ಕಮಲಾ ಹ್ಯಾರಿಸ್ ಅವರ ಕಣ್ಣಿದೆ. ಹಾಗಾಗಿ ಇಲ್ಲಿನ ಕೈ ನಾಯಕರಿಗೆ ಮಣೆ ಹಾಕಿರುವಂಥ ಕಮಲಾ ಹ್ಯಾರಿಸ್ ಅವರು ಇನ್ವೈಟ್ ಮಾಡಿದ್ದಾರೆ DK ಶಿವಕುಮಾರ್ ಅವ್ರಿಗೆ. ಹಾಗಾಗಿ ಇವತ್ತು US-ಗೆ DK ಶಿವಕುಮಾರ್ ಅವರು ಪ್ರವಾಸವನ್ನು ಬೆಳೆಸ್ತಾ ಇದ್ದಾರೆ. ನ್ಯೂಯಾರ್ಕ್ನಲ್ಲಿ ನಡೆಯಲಿರುವಂಥ ಕಾರ್ಯಕ್ರಮಕ್ಕೆ DK ಶಿವಕುಮಾರ್ ಅವ್ರಿಗೆ ಆಹ್ವಾನವಿದೆ. ನಾರ್ತ್ ಕ್ಯಾರೋಲಿನಾದಲ್ಲಿ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಅಮೆರಿಕದಲ್ಲಿ ಒಬಾಮಾ ಭೇಟಿಯಾಗಲಿರುವಂಥ DK ಶಿವಕುಮಾರ್ ಅವರು 2019 ಚುನಾವಣೆಯಲ್ಲಿ ಟ್ರಂಪನ್ನು ಮೋದಿಯವರು ಬೆಂಬಲಿಸಿದರು. ಅಬ್ಕಿ ಬಾರ್ ಟ್ರಂಪ್ ಸರ್ಕಾರ ಅಂತ ಮೋದಿಯವರು ಘೋಷಣೆಯನ್ನು ಕೂಡ ಮಾಡಿದರು ಅಮೆರಿಕಾಗೆ ಹೋಗಿ. ಆದರೆ ಈ ಬಾರಿ ಕಮಲಾ ಪರ ನಿಲ್ಲುತ್ತಾ ಕಾಂಗ್ರೆಸ್ ಪಕ್ಷ ಬಹಿರಂಗವಾಗಿಯೇ ಕಮಲಾಗೆ ಬೆಂಬಲವನ್ನು ಕೊಡುತ್ತಾ 2019 ಚುನಾವಣೆಯಲ್ಲಿ ಟ್ರಂಪನ್ನು ಬೆಂಬಲ ಮಾಡಿದ್ದಕ್ಕೆ ಮೋದಿಯವರನ್ನು ವ್ಯಂಗ್ಯ ಮಾಡಿದಂಥ ಸಿದ್ದು ಆ್ಯಂಡ್ ಟೀಮ್ ಕಾಂಗ್ರೆಸ್ ಪಾಳೆಯ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಈಗ ಸಪೋರ್ಟನ್ನು ಬಹಿರಂಗವಾಗಿ ಕೊಡ್ತಾ ಇದೆಯಾ? ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, 2019ರಲ್ಲಿ ಮೋದಿಯವರು ಸಪೋರ್ಟ್ ಮಾಡಿದ್ದಕ್ಕೆ ಇದೇ ಟೀಮ್ ವ್ಯಂಗ್ಯವಾಡಿತ್ತು. ಆದರೆ ಈಗ ಕಮಲಾ ಹ್ಯಾರಿಸ್ ಟೀಮ್ಗೆ ಕಾಂಗ್ರೆಸ್ ಬೆಂಬಲವನ್ನು ಕೊಡುತ್ತಾ ಅನ್ನೋ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಯಾಕಂದರೆ DK ಶಿವಕುಮಾರ್ ಅವ್ರನ್ನ ಕೂಡ ಕರೆಸ್ಕೊಳ್ತಾ ಇದೆ ಅಮೆರಿಕ. ಖಂಡಿತ ನಾಗೇಂದ್ರ ಬಾಬು, ಸದ್ಯ DCM DK ಶಿವಕುಮಾರ್ ಅವರು ಕೈಗೊಳ್ತಾ ಇರತಕ್ಕಂತ ಅಮೆರಿಕ ಪ್ರವಾಸವೇ ಭಾರಿ ಕುತೂಹಲವನ್ನ ಕೆರಳಿಸ್ತಾ ಇದೆ. ಅದರಲ್ಲೂ ಪ್ರಮುಖವಾಗಿ ಅಧ್ಯಕ್ಷೀಯ ಸ್ಥಾನಕ್ಕೆ ಸ್ಪರ್ಧೆ ಮಾಡ್ತಿರ್ತಕ್ಕಂತಹ ಕಮಲಾ ಹ್ಯಾರಿಸ್ ಅವರನ್ನ ಭೇಟಿ ಮಾಡಿ ಅವರ ಪರವಾಗಿ ಪ್ರಚಾರ ಮಾಡ್ತಾರೆ ಅನ್ನುವಂತ ಮಾಹಿತಿಗಳು ಲಭ್ಯವಾದ ಬಳಿಕ ಎಲ್ಲ ಒಂದ್ ಕಡೆ ಕಳೆದ ಬಾರಿ ಮೋದಿ ಅವರು ಟ್ರಂಪ್ ಪರವಾಗಿ ಪ್ರಚಾರ ಮಾಡಿದ್ದಕ್ಕೆ ಒಂದಷ್ಟು ಕಾಂಗ್ರೆಸ್ ಟೀಕೆಯನ್ನ ಮಾಡಿತ್ತು. ಈಗ ಬಹಿರಂಗವಾಗಿ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಪರವಾಗಿ ಈ ಒಂದು ಪ್ರಚಾರದಲ್ಲಿ ಭಾಗಿಯಾಗುತ್ತಾ ಅನ್ನುವಂಥ ಪ್ರಶ್ನೆಗಳು ಸದ್ಯದ ಮಟ್ಟಿಗೆ ಉದ್ಭವ ಆಗ್ತಾ ಇದಾವೆ. ಮತ್ತು ಬಹಿರಂಗವಾಗಿ ಈ ಒಂದು ಪ್ರಚಾರದಲ್ಲಿ DK ಶಿವಕುಮಾರ್ ಅವರು ಅನಿವಾಸಿ ಭಾರತೀಯರ ಜೊತೆ ಒಂದು ಪ್ರಚಾರ ನಡೆಸಿದ್ದೇ ಆದಲ್ಲಿ ಒಂದು ರೀತಿಯಲ್ಲಿ ಈ ಅಧ್ಯಕ್ಷ ಸ್ಥಾನಕ್ಕೆ ಸ್ಪರ್ಧೆ ಮಾಡಿದಂತ ಕಮಲಾ ಹ್ಯಾರಿಸ್ ಅವರಿಗೆ ಸಂಪೂರ್ಣವಾದಂತ ಬೆಂಬಲ ಕಾಂಗ್ರೆಸ್ ಕೊಟ್ಟಿದೆ ಅನ್ನುವಂಥ ಮಾಹಿತಿಗಳು ಸಿಕ್ಕಾಗುತ್ತೆ. ಮತ್ತು ಜೊತೆಗೆ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಮತ್ತು ಅನಿವಾಸಿ ಭಾರತೀಯರಾಗಿರ್ತಕ್ಕಂಥ ಕಮಲಾ ಹ್ಯಾರಿಸ್ ಪರವಾಗಿ ನಿಂತಿದ್ದಾರೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟ ಆಗುತ್ತೆ. ಕಳೆದ ಬಾರಿ ಇದೇ ಇಬ್ಬದ್ದಿ ನೀತಿಯಿಂದ ಕಾಂಗ್ರೆಸ್ ಮೋದಿ ಅವರನ್ನ ಟೀಕೆ ಮಾಡಿತ್ತು. ಟ್ರಂಪ್ ಅವರಿಗೆ ಯಾಕೆ ಬೆಂಬಲ ಕೊಡಬೇಕಿತ್ತು ಅನ್ನುವಂಥದ್ದನ್ನ ಈಗ ಉಲ್ಟಾ ಆಗಿ ಈಗ ಕಾಂಗ್ರೆಸ್ ಕಮಲಾ ಹ್ಯಾರಿಸ್ ಅವರಿಗೆ ಬೆಂಬಲ ಕೊಡೋ ಮೂಲಕ ಇಲ್ಲಿ ಇಬ್ಬಂದಿ ನೀತಿ ಒಂದಷ್ಟು ಅನುಸರಿಸ್ತಾ ಇದೆ. ಹಾಗಾಗಿ ಬಹಳ ಕುತೂಹಲ ಕೆರಳಿಸ್ತಾ ಇದೆ. ಇವತ್ತಿನ ಅಮೆರಿಕ ಪ್ರವಾಸ DCM DK ಶಿವಕುಮಾರ್ ಅವರು ಕೈಗೊಳ್ತಿರ್ತಕ್ಕಂಥದ್ದು. ಮುಂದಿನ ಕಾರ್ಯಕ್ರಮಗಳು ಕೂಡ ಇನ್ನೂ ವೇಳಾಪಟ್ಟಿಯನ್ನ DCM ಕೊಡ್ತಾ ಇಲ್ಲ. ಆದ್ರೂ ಇವತ್ತು ಸಾಯಂಕಾಲದ ವೇಳೆಗೆ ಅವರ ವೇಳಾಪಟ್ಟಿ ಕೈ ಸೇರಬಹುದು. ನಗರ ಬಾಬು. ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ.